ಜೈ ಹಿಂದ್ ಸ್ನೇಹಿತರೆ, ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಟ್ರೆಂಡಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಆರ್ಟ್ ಆ್ಯಂಡ್ ಕಲ್ಚರ್ 2025 2025 ಜನವರಿಯಿಂದ 2025 ಡಿಸೆಂಬರ್ವರೆಗಿನ ಪ್ರಮುಖವಾದ ಕಲೆ ಮತ್ತು ಸಂಸ್ಕೃತಿ ಕುರಿತಾದ ಪ್ರಶ್ನೋತ್ತರಗಳನ್ನು ಇವತ್ತು ನೋಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಭಾರತದ ಈ ಕೆಳಗಿನ ಯಾವ ಹಬ್ಬವು ಯುನೆಸ್ಕೋ ಮಾನವ ಅಮೃತ ಸಾಂಸ್ಕೃತಿಕ ವಿರಾಸತ್ ಹ್ಯೂಮನ್ ಅಮೃತ್ ಸಾಂಸ್ಕೃತಿಕ ವಿರಾಸತ್ ಇದರ ಪ್ರತಿನಿಧಿ ಸೂಚಿಯಾಗಿ ಆಯ್ಕೆಯಾಯಿತು? ಸರಿಯಾದ ಉತ್ತರ ದೀಪಾವಳಿ ಫೆಸ್ಟಿವಲ್. ಸೊ ದೀಪಾವಳಿ ಹಬ್ಬ 2025ನೇ ಸಾಲಿನಲ್ಲಿ ಯುನೆಸ್ಕೋದ ಒಂದು ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿದ್ದು ಮಾನವ ಅಮೃತ ಸಾಂಸ್ಕೃತಿಕ ವಿರಾಸತ್ ಎನ್ನುವಂತಹ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿತು. ಸೊ ಈ ರೀತಿಯಾಗಿ ಒಂದು ಮಾನವ ಒಂದು ಆಚರಣೆ ಈ ಪ್ರತಿನಿಧಿ ಸೂಚಿಯಾಗಿ ಆಯ್ಕೆಯಾಗಿರುವಂಥದ್ದು ಈ ದೀಪಾವಳಿ 16ನೇ ಆಯ್ಕೆ ಭಾರತದಿಂದ. ಈ ಒಂದು ಸಂಸ್ಕೃತಿ ಮಹೋತ್ಸವ, ದೀಪಾವಳಿ ಅನ್ನೋದು ಒಂದು ಪಾರಂಪರಿಕವಾಗಿ ಬಂದಿರುವಂಥ ಒಂದು ಫೆಸ್ಟಿವಲ್ ಕೂಡ ಹೌದು ಮತ್ತು ಒಂದು ರೀತಿಯ ಸಂಸ್ಕೃತಿ ಮಹೋತ್ಸವ. ಇದು ಭಾರತದ 16ನೇ ಮಾನವ ಅಮೃತ ಸಾಂಸ್ಕೃತಿಕ ವಿರಾಸತ್ ಪ್ರತಿನಿಧಿಯಾಗಿ ಯುನೆಸ್ಕೋಗೆ ಆಯ್ಕೆ ಆಯಿತು. ಹಾಗಾದರೆ 15ನೇ ಆಯ್ಕೆ ಯಾವುದಾಗಿತ್ತು ಕೇಳಿದ್ರೆ, 15ನೇ ಆಯ್ಕೆ ಗುಜರಾತ್ನ ಗಾರ್ಬಾ ನೃತ್ಯ. ಈ ಅಂಶ ಕೂಡ ನೆನಪಿರಲಿ. 2025ನೇ ಸಾಲಿನ ಸಾಹಿತ್ಯದ ನೊಬೆಲ್ ಪುರಸ್ಕಾರ, ನೊಬೆಲ್ ಫಾರ್ ಲಿಟ್ರೇಚರ್ ಅವಾರ್ಡ್ ಯಾರಿಗೆ ಸಿಕ್ತು? ಸರಿ ಉತ್ತರ ಲಾಸ್ಲೋ ಕ್ರಾಝನ್ ಹುರ್ಕಾಯಿ. ಲಾಸ್ಲೋ ಕ್ರಾಝನ್ ಹೊರಕಾಯಿ ಇವರಿಗೆ 2025ನೇ ಸಾಲಿನ ನೊಬೆಲ್ ಅವಾರ್ಡ್ ಫಾರ್ ಲಿಟ್ರೇಚರ್ ಸಿಕ್ತು. ಇವರು ಹಂಗೇರಿ ದೇಶದವರು. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, 2025ನೇ ಸಾಲಿನ ಸಾಹಿತ್ಯದ ನೊಬೆಲ್ ಪುರಸ್ಕಾರ ವಿಜೇತ ಲಾಸ್ಲೋ ಕ್ರಾಝನ್ ಹೊರ್ಕಾಯಿ ಅವರು ಯಾವ ದೇಶದವರು ಕೇಳಿದ್ರೆ ಹಂಗೇರಿ ದೇಶದವರು ಗೊತ್ತಿರಲಿ. ಇವರು ಮಾನವೀಯ ಮೌಲ್ಯಗಳನ್ನು ಆಧರಿಸಿದಂಥ ಕೃತಿಗೆ, ಮಾನವೀಯ ಮೌಲ್ಯಗಳು ಹ್ಯೂಮನ್ ಎಥಿಕ್ಸನ್ನು ಆಧರಿಸಿದಂಥ ಕೃತಿಗಳಿಗೆ 2025ನೇ ಸಾಲಿನ ಸಾಹಿತ್ಯದ ನೊಬೆಲ್ ಅವಾರ್ಡ್ ಸಿಕ್ತು. ಈ ಕೆಳಗಿನ ಯಾವ ರಷ್ಯನ್ ಭಾಷೆಗೆ ಅನುವಾದಿಸಲಾದ ಗ್ರಂಥವನ್ನು ನರೇಂದ್ರ ಮೋದಿ ಅವರು ಪುಟಿನ್ ಅವರಿಗೆ ನೀಡಿದರು? ಸೊ ಪುಟಿನ್ ಅವರು ಯಾರಂತ ಗೊತ್ತಿದೆ ನಿಮಗೆ? ಪುಟಿನ್ ಅವರು ರಷ್ಯಾದ ಪ್ರೆಸಿಡೆಂಟ್, ರಷ್ಯಾದ ಅಧ್ಯಕ್ಷರು. ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷರಾದ ಪುಟಿನ್ ಅವರು ಭಾರತವನ್ನು ವಿಸಿಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಭಗವದ್ಗೀತೆಯನ್ನು ಕೊಡಲಾಗಿತ್ತು. ಈ ಭಗವದ್ಗೀತೆ ರಷ್ಯನ್ ಭಾಷೆಗೆ ಅನುವಾದ ಮಾಡಲಾಗಿತ್ತು. ಸೊ ರಷ್ಯನ್ ಭಾಷೆಗೆ ಅನುವಾದ ಮಾಡಲಾದಂತಹ ಭಗವದ್ಗೀತೆಯನ್ನು ರಷ್ಯಾದ ಅಧ್ಯಕ್ಷರಾದ ಪುಟಿನ್ ಅವರಿಗೆ ನರೇಂದ್ರ ಮೋದಿ ಅವರು ನೀಡಿದರು. ವರ್ಲ್ಡ್ ಹೆರಿಟೇಜ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಏಪ್ರಿಲ್ 18. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಪ್ರತಿ ವರ್ಷ ಏಪ್ರಿಲ್ 18ರಂದು ವರ್ಲ್ಡ್ ಹೆರಿಟೇಜ್ ಡೇಯನ್ನು ಆಚರಿಸುತ್ತಾರೆ. ಇದನ್ನು ಮೊದಲ ಬಾರಿಗೆ 1983ರಲ್ಲಿ ಮೊದಲಿಗೆ ಯುನೆಸ್ಕೋ ಆಚರಣೆ ಮಾಡಿತು. 1983ರಲ್ಲಿ ಯುನೆಸ್ಕೋ ಮೊಟ್ಟ ಮೊದಲ ಬಾರಿಗೆ ವರ್ಲ್ಡ್ ಹೆರಿಟೇಜ್ ಡೇಯನ್ನು ಆಚರಣೆ ಮಾಡಿತು. ಈ ವರ್ಷ 2025ರ ವರ್ಲ್ಡ್ ಹೆರಿಟೇಜ್ ಡೇ ಏನಿದೆ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಸೊ ಈ ದಿನಾಚರಣೆಗಳು ಮಾಡಿದಾಗ ಆ ವರ್ಷದ ಥೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2025 ವರ್ಲ್ಡ್ ಹೆರಿಟೇಜ್ ಡೇ ಥೀಮ್ ಏನಾಗಿತ್ತು ಕೇಳಿದ್ರೆ ಡಿಸಾಸ್ಟರ್ ಆ್ಯಂಡ್ ಕನ್ಫ್ಲಿಕ್ಟ್ ರೆಸಿಲೆಂಟ್ ಹೆರಿಟೇಜ್ ಅಂತೇಳಿ. ಡಿಸಾಸ್ಟರ್ ಆ್ಯಂಡ್ ಕನ್ಫ್ಲಿಕ್ಟ್ ರೆಸಿಲಿಯಂಟ್ ಹೆರಿಟೇಜ್ ಅಂತ 2025ರ ಥೀಮ್ ಆಗಿತ್ತು. ಈ ಕೆಳಗಿನ ಯಾವ ಭಾರತೀಯ ಕಲ್ಚರಲ್ ಪ್ರಾಪರ್ಟಿಯು ಯುನೆಸ್ಕೋದ 44ನೇ ಸ್ಥಳವಾಗಿ ಆಯ್ಕೆಯಾಯಿತು? ಸರಿಯಾದ ಉತ್ತರ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್. ಆ್ಯಕ್ಚುಲಿ ಇದು ಮಿಲಿಟರಿ ರಿಲೇಟೆಡ್ ಅಲ್ಲ, ಇದು ಕೋಟೆಗಳಿಗೆ ಸಂಬಂಧಿಸಿದ್ದು. ನೋಟ್ ಮಾಡ್ಕೊಳ್ಳಿ.
ಕೋಟೆಗಳಿಗೆ ಸಂಬಂಧಪಟ್ಟಿದ್ದು. ಅಂದರೆ ಆ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಕೋಟೆಗಳನ್ನು ಮಿಲಿಟರಿ ಅಂದರೆ ಸೈನ್ಯದ ಒಂದು ಪ್ರಮುಖ ಉದ್ದೇಶದಿಂದ ಕೂಡ ನಿರ್ಮಿಸ್ತಾ ಇದ್ರು. ಸೊ ಈ ರೀತಿಯಾಗಿ ಯುನೆಸ್ಕೋದ 44ನೇ ಸ್ಥಳವಾಗಿ ಭಾರತದ ಇಂಡಿಯನ್ ಕಲ್ಚರಲ್ ಪ್ರಾಪರ್ಟಿಯಾಗಿ ಆಯ್ಕೆಯಾದಂತಹ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಇದೆಯಲ್ಲ, ಇದು ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಇದು ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಸೊ ಮಹಾರಾಷ್ಟ್ರದ 11 ಕೋಟೆಗಳು ಮತ್ತು ತಮಿಳುನಾಡಿನ 1 ಕೋಟೆ ಈ ಇಂಡಿಯನ್ ಕಲ್ಚರಲ್ ಪ್ರಾಪರ್ಟಿ ಯುನೆಸ್ಕೋದ 44th ಸೈಟ್ ಆಗಿ ಆಯ್ಕೆ ಆಯಿತು. ಮಹಾರಾಷ್ಟ್ರದ 11 ಮತ್ತು ತಮಿಳುನಾಡಿನ 1 ಕೋಟೆ, ಇವೆಲ್ಲ ಕೋಟೆಗಳು. ಸೊ ಇವು ಯುನೆಸ್ಕೋದ ಕಲ್ಚರಲ್ ಪ್ರಾಪರ್ಟಿ ಸೈಟ್ಸ್ ಆಗಿ ಆಯ್ಕೆಯಾದವು. ಯಾವ ರಾಜ್ಯದ ಲಂಗ್ಫುಲ್ ರೂಪಾಯಿ ಇದು ಭಾರತದ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಮೂಲಕ ರಾಷ್ಟ್ರೀಯ ಮಹತ್ವದ ಸ್ಮಾರಕ ಅಂತೇಳಿ ಘೋಷಣೆ ಮಾಡಲ್ಪಡ್ತು? ಸರಿ ಉತ್ತರ ಇದು ಮಿಜೋರಾಂ ರಾಜ್ಯದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಯಾವುದು? ಲಂಗ್ಫುಲ್ ರೂಪೋಯಿ. ಕೇಂದ್ರ ಸರ್ಕಾರ ಪ್ರವಾಸಿ ತಾಣಗಳ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದ ಯೋಜನೆ ಯಾವುದು? ಸರಿಯಾದ ಉತ್ತರ SASCI ಯೋಜನೆ. ಇದು ವಿಶೇಷವಾಗಿ ಪ್ರವಾಸಿ ತಾಣಗಳ ಅಭಿವೃದ್ಧಿ ಅಂದರೆ ಅದರಲ್ಲೂ ವಿಶೇಷವಾಗಿ ಐಕಾನಿಕ್ ಟೂರಿಸ್ಟ್ ಡೆಸ್ಟಿನೇಷನ್ ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ. ಐಕಾನಿಕ್ ಟೂರಿಸ್ಟ್ ಡೆಸ್ಟಿನೇಷನ್ ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ. ಅಂತಾರಾಷ್ಟ್ರೀಯ ಮಹತ್ವಕಾರಿ ಸ್ಟ್ಯಾಂಡರ್ಡನ್ನು ಉಳಿಸ್ಕೊಳ್ಳುವಕ್ಕೋಸ್ಕರ ಭಾರತದ ಐಕಾನಿಕ್ ಡೆಸ್ಟಿನೇಷನನ್ನು ಗುರುತಿಸುವಂಥ ಒಂದು ಯೋಜನೆ ಇದು SASCI ಯೋಜನೆ. ಮಾನ್ಸೂನ್ ಸಾಂಸ್ಕೃತಿಕ ಉತ್ಸವದ ಸಾರಲ್ ವಿಜಾ 25 ಎನ್ನುವಂಥ ಉತ್ಸವ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಮಾನ್ಸೂನ್ ಬರುವ ಸಂದರ್ಭದಲ್ಲಿ ಆಚರಿಸಲಾಗುವಂಥ ಒಂದು ಫೆಸ್ಟಿವಲ್ ಇದು ಸಾರಲ್ ವಿಜಾ 25 ಎನ್ನುವಂಥ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಕೇಳಿದ್ರೆ ತಮಿಳುನಾಡು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾರ್ಕಿಡಾವು ವಾವು ಬಾಲಿ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಕಾರ್ಕಿಡಾಕ ವಾವು ಬಾಲಿ ಮಹೋತ್ಸವ. ಸೊ ಇದನ್ನು ಕೇರಳದಲ್ಲಿ ಆಚರಣೆ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಚಿವಾಲಯವು ಆದಿ ತಿರುವತ್ತಿರೈ ಉತ್ಸವವನ್ನು ಆಚರಿಸಲಾಯಿತು? ಆ್ಯಕ್ಚುಲಿ ಇದನ್ನು ಈ ರೀತಿ ಕೂಡ ಕರೀತಾರೆ, ಏನು ಕೇಳಿದ್ರೆ ಆಷಾಢಿ ತಿರುವತ್ತಿರೈ ಎನ್ನುವಂಥ ಉತ್ಸವ. ಇದು ಹೆಸರು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದು ಯಾವ ಒಂದು ರಾಜ್ಯದ್ದು ಅಂತೇಳಿ. ಸೊ ಇದು ಯಾವ ರಾಜ್ಯದ್ದು ಕೇಳಿದ್ರೆ ತಮಿಳುನಾಡಿನಿದು. ಇದನ್ನು ಆಚರಣೆ ಮಾಡಿದ್ದು ಯಾರು ಕೇಳಿದ್ರೆ ಸಂಸ್ಕೃತಿ ಸಚಿವಾಲಯ ಇದನ್ನು ಆಚರಣೆ ಮಾಡಿದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1ನೇ ರಾಜೇಂದ್ರ ಚೋಳನ ನೆನಪಿಗಾಗಿ ಎಷ್ಟು ರೂಪಾಯಿಯ ನಾಣ್ಯವನ್ನು ಬಿಡುಗಡೆ ಮಾಡಿದರು? ಸರಿ ಉತ್ತರ 1,000 ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದ್ರು ರಾಜೇಂದ್ರ ಚೋಳನ ನೆನಪಿಗಾಗಿ. ಹಾಗಾದರೆ ಎಲ್ಲಿ ಇದನ್ನು ಬಿಡುಗಡೆ ಮಾಡಿದ್ರು ಕೇಳಿದ್ರೆ ಇದನ್ನು ತಮಿಳುನಾಡಿನ ಗಂಗೈಕೊಂಡ ಚೋಳಪುರಂನಲ್ಲಿ. ಗಂಗೈಕೊಂಡ ಚೋಳಪುರಂನಲ್ಲಿ ಇದನ್ನು ಬಿಡುಗಡೆ ಮಾಡಲಾಯಿತು. ಈ 1ನೇ ರಾಜೇಂದ್ರ ಚೋಳ ಏನಿದ್ದಾನೆ ಇವನು ತಮಿಳುನಾಡಿನಲ್ಲಿ 1014ರಿಂದ 1044ರವರೆಗೆ ಆಳ್ವಿಕೆ ಮಾಡಿರ್ತಾನೆ. ಚೋಳರ ಬಹಳ ಪ್ರಸಿದ್ಧ ದೊರೆಯಿತ. ಈ ಕೆಳಗಿನ ಯಾರು ನಿರಂತರ 120 ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನ ಮಾಡಿ ದಾಖಲೆ ನಿರ್ಮಿಸಿದರು? ಸರಿ ಉತ್ತರ ರಿಮೋನಾ ಪೆರೇರಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಿಮೋನಾ ಪೆರೇರಾ. ಲೋಕಸಭೆಯ ಕಾರ್ಯಗಳನ್ನು ಈ ಕೆಳಗಿನ ಯಾವ ಭಾಷೆಗಳಲ್ಲಿ ತರ್ಜುಮೆ ಮಾಡಲು ಅವಕಾಶ ನೀಡಲಾಯಿತು? ಸರಿ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ. ಕಾಶ್ಮೀರಿ, ಕೊಂಕಣಿ, ಸಂತಾಲಿ. ಏನಿದು ಇದರ ವಿಶೇಷತೆ ಏನು ಕೇಳಿದ್ರೆ ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 8ನೇ ಅನುಸೂಚಿ ಭಾರತದ 22 ಭಾಷೆಗಳಿಗೆ ಸಾಂಸ್ಕೃತಿಕ ಸ್ಥಾನಮಾನವನ್ನು ನೀಡಿದೆ. ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಅಥವಾ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿದೆ.
ಸ್ಥಾನವನ್ನು ನೀಡಿರುವುದು ಭಾರತದ ಸಂವಿಧಾನ. ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನವನ್ನು ನೀಡಲಾಗಿದೆ. ಸೊ 2025ರಲ್ಲಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಇದ್ದಾರಲ್ಲ, ಇವರು ಒಂದು ಮಹತ್ವಕಾರಿ ಅಂಶವನ್ನು ಸೂಚನೆ ಮಾಡ್ತಾರೆ. ಏನು ಕೇಳಿದ್ರೆ, ಈ 8ನೇ ಅನುಸೂಚಿಯಲ್ಲಿರುವ ಎಲ್ಲ 22 ಶಾಸ್ತ್ರೀಯ ಭಾಷೆಗಳಲ್ಲೂ ಕೂಡ ಲೋಕಸಭೆಯ ಕಾರ್ಯಕಲಾಪಗಳನ್ನು ತರ್ಜುಮೆ ಮಾಡಬೇಕು ಅಂತೇಳಿ ಅವಕಾಶವನ್ನು ನೀಡ್ತಾರೆ. ಹಾಗಾಗಿ ಈವರೆಗೆ ಹೊರಗಿದ್ದಂತಹ ಕಾಶ್ಮೀರಿ, ಕೊಂಕಣಿ ಮತ್ತು ಸಂತಾಲಿ ಭಾಷೆ ಕೂಡ ಲೋಕಸಭೆಯ ಎಲ್ಲ ಕಾರ್ಯಕಲಾಪಗಳು ತರ್ಜುಮೆ ಮಾಡಲಾಗುತ್ತೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮಾರ್ಬತ್ ಫೆಸ್ಟಿವಲನ್ನು, ಮಾರ್ಬತ್ ಉತ್ಸವವನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದ ನಾಗಪುರದಲ್ಲಿ. ಮಹಾರಾಷ್ಟ್ರದ ನಾಗಪುರದಲ್ಲಿ ಮಾರ್ಬತ್ ಫೆಸ್ಟಿವಲ್ ಆಚರಿಸಲಾಯಿತು. ಮೊದಲ ಕಲಾ ಮತ್ತು ಸಂಸ್ಕೃತಿ ಮಹೋತ್ಸವವನ್ನು ಯಾವ ದೇಶ ಆಯೋಜನೆ ಮಾಡ್ತಿದೆ? ಸರಿಯಾದ ಉತ್ತರ ನೇಪಾಳ ಇದನ್ನು ಆಯೋಜನೆ ಮಾಡ್ತಾ ಇರೋದು. ವರ್ಲ್ಡ್ ಫಸ್ಟ್ ಕಲ್ಚರಲ್ ಆ್ಯಂಡ್ ಆರ್ಟ್ ಫೆಸ್ಟಿವಲ್ ಆಗಿದೆ ಇದು. ನುವಾಖಾಯಿ ಮಹೋತ್ಸವ 2025 ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಆಚರಣೆ ಮಾಡಲಾಯಿತು. ಇಲ್ಲೊಂದು ವಿಶೇಷತೆ ಇದೆ. ಏನು ಕೇಳಿದ್ರೆ, ಇಲ್ಲಿ ಒಡಿಸ್ಸಾದ 2 ಭಾಷೆಗಳನ್ನು 2 ಪದಗಳಿಂದ ಆಗಿರುವಂಥ ಒಂದು ಫೆಸ್ಟಿವಲ್ ಇದು. ಒಂದು ನುವಾ, ಇನ್ನೊಂದು ಕಾಯಿ. ಸೊ ನುವಾ ಅಂದರೆ ಏನು ಕೇಳಿದ್ರೆ ಹೊಸ, ಕಾಯಿ ಅಂತ ಏನು ಕೇಳಿದ್ರೆ ಭೋಜನ. ಸೊ ಇಲ್ಲೊಂದು ವಿಶೇಷತೆ ಇದೆ. ಏನು ಕೇಳಿದ್ರೆ, ಈ ಒಡಿಸ್ಸಾದಲ್ಲಿ ಏನಿದೆ, ಒಡಿಸ್ಸಾದಲ್ಲಿ ಹೊಸ ಫಸಲು ಬಂದ ಸಂದರ್ಭದಲ್ಲಿ ದೇವಿ ಸಮಲೇಶ್ವರಿಗೆ ಅರ್ಪಣೆ ಮಾಡುವಂಥ ಒಂದು ಉತ್ಸವ ಇದು. ಅರ್ಪಣೆ ಮಾಡುವಂಥ ಒಂದು ಫೆಸ್ಟಿವಲ್ ಇದು. ನುವಾಖಾಯಿ ಮಹೋತ್ಸವ 2025 ಒಡಿಸ್ಸಾ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು. ಭಗವಾನ್ ಶ್ರೀರಾಮನ 51 ಅಡಿ ಮೂರ್ತಿಯನ್ನು ಎಲ್ಲಿ ಅನಾವರಣ ಮಾಡಲಾಯಿತು? ಸರಿ ಉತ್ತರ ಕೆನಡಾ. ಎಲ್ಲಿ? ಕೆನಡಾ ದೇಶದಲ್ಲಿ ಅನಾವರಣ ಮಾಡಲಾಯಿತು. ರಾಯಲ್ ಭೂತಾನಿ ಬೌದ್ಧ ಮಂದಿರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ರಾಜ್ಗಿರ್ನಲ್ಲಿ, ಬಿಹಾರದ ರಾಜ್ಗಿರ್ನಲ್ಲಿ. ಬಿಹಾರದ ರಾಜ್ಗಿರ್ನಲ್ಲಿ ರಾಯಲ್ ಭೂತಾನಿ ಬೌದ್ಧ ಮಂದಿರವನ್ನು ಉದ್ಘಾಟನೆ ಮಾಡಲಾಯಿತು. ಇದನ್ನು ಉದ್ಘಾಟನೆ ಮಾಡಿದ್ದು 2 ಪ್ರಮುಖರು ಸೇರಿ ಉದ್ಘಾಟನೆ ಮಾಡ್ತಾರೆ. ಒಬ್ಬರು ಭೂತಾನ್ ಪ್ರೈಮ್ ಮಿನಿಸ್ಟರ್, ಯಾರು ಕೇಳಿದ್ರೆ ಶೆರಿಂಗ್ ತೊಬಗೆ. ಹಾಗೇನೆ ಬಿಹಾರ CM ನಿತೀಶ್ ಕುಮಾರ್. ಇವರಿಬ್ಬರು ಸೇರಿ ರಾಯಲ್ ಭೂತಾನಿ ಬೌದ್ಧ ಮಂದಿರವನ್ನು ಬಿಹಾರದ ರಾಜ್ಗಿರ್ನಲ್ಲಿ ಉದ್ಘಾಟನೆ ಮಾಡಿದರು. ಕರಂ ಪೂಜಾ ಎಂಬ ಬುಡಕಟ್ಟು ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಜಾರ್ಖಂಡ್ನಲ್ಲಿ ಆಚರಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 22ನೇ ಸರಸ ಆಜೀವಿಕ ಮೇಳ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನವದೆಹಲಿಯಲ್ಲಿ. ನವದೆಹಲಿಯ ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂನಲ್ಲಿ. ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂನಲ್ಲಿ ಸರಸ್ ಆಜೀವಿಕ ಮೇಳ 2025 ಆಯೋಜಿಸಲಾಗಿತ್ತು. ಆದಿ ಸಂಸ್ಕೃತಿ ಜನಜಾತೀಯ ವಿಶ್ವವಿದ್ಯಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆ್ಯಕ್ಚುಲಿ ಇದು ವಿಶೇಷ ಏನು ಕೇಳಿದ್ರೆ, ಇದು ಭಾರತದ ಮೊದಲ ಡಿಜಿಟಲ್ ಜನಜಾತೀಯ ವಿಶ್ವವಿದ್ಯಾಲಯ. ಡಿಜಿಟಲ್ ಬುಡಕಟ್ಟು ಯೂನಿವರ್ಸಿಟಿ ಅಥವಾ ಬುಡಕಟ್ಟು ವಿಶ್ವವಿದ್ಯಾಲಯ. ವಿಶೇಷತೆ ಏನು ಕೇಳಿದ್ರೆ, ಆದಿ ಸಂಸ್ಕೃತಿ ಜನಜಾತೀಯ ಯೂನಿವರ್ಸಿಟಿಯ ವಿಶೇಷತೆ ಏನು ಕೇಳಿದ್ರೆ, ಇದು ಭಾರತದ ಮೊದಲ ಡಿಜಿಟಲ್ ಜನಜಾತೀಯ ಯೂನಿವರ್ಸಿಟಿ. ಇದನ್ನು ಎಲ್ಲಿ ಉದ್ಘಾಟಿಸಲಾಯಿತು ಕೇಳಿದ್ರೆ ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ್ ಬೋಧಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ಇದನ್ನು ಕೂಡ ಭಾರತ್ ಬೋಧಾ, ಇದನ್ನು ಕೂಡ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಯಿತು.
ಯಾವ ರಾಜ್ಯದ ತಿರುಮಲ ಬೆಟ್ಟಗಳು ಮತ್ತು ಎರ್ರಾಮಟ್ಟಿ ದಿಬ್ಬಗಳು ಯುನೆಸ್ಕೋ ಸಂಭಾವಿತ ಸೂಚಿಗೆ ಸೇರಿತು? ತಿರುಮಲ ಬೆಟ್ಟ ಮತ್ತು ಎರ್ರಾಮಟ್ಟಿ ದಿಬ್ಬಗಳು. ಸರಿ ಉತ್ತರ ಆಂಧ್ರ ಪ್ರದೇಶ್. ಶಿರಾರ ಕೊಂಗ ಹಿತೆ ಇಚ್ಚಿಲಿ ಎನ್ನುವಂಥ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಇದನ್ನು ಮಣಿಪುರದಲ್ಲಿ ಆಚರಿಸಲಾಯಿತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಉತ್ಸವದ ಹೆಸರು ಶಿರಾರ ಕೊಂಗ ಹಿತೆ ಇ ಚಿಲಿ ಎನ್ನುವಂಥ ಫೆಸ್ಟಿವಲ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 524 ವರ್ಷದ ಹಳೆಯ ತ್ರಿಪುರ ಸುಂದರಿ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಿದರು? ಸರಿಯಾದ ಉತ್ತರ ತ್ರಿಪುರ ರಾಜ್ಯದ ಗೋಮತಿ ಜಿಲ್ಲೆಯ ಉದಯಪುರದಲ್ಲಿ. ಕಥಕ್ ಮಹೋತ್ಸವ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ನವದೆಹಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪುರಸ್ಕಾರ 2025 ವಿಜೇತರು ಯಾರು? ಸರಿಯಾದ ಉತ್ತರ ಸೋನು ನಿಗಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಂಗಲಾ ಫೆಸ್ಟಿವಲ್, ವಾಂಗಲಾ ಮಹೋತ್ಸವ 2025 ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇಘಾಲಯದಲ್ಲಿ ಆಚರಿಸಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್ ಇಂದ ನೋಟ್ ಮಾಡ್ಕೊಳ್ಳಿ. ಈ ಫೆಸ್ಟಿವಲ್ಗೆ ಇನ್ನೊಂದು ಹೆಸರಿದೆ 100 ಡ್ರಮ್ ಫೆಸ್ಟಿವಲ್. 100 ಡ್ರಮ್ ಫೆಸ್ಟಿವಲ್ ಎನ್ನುವಂಥ ಹೆಸರು ಕೂಡ ಇದೆ. ಎಲ್ಲಿ ಆಚರಣೆ ಮಾಡಿದ್ದು? ಮೇಘಾಲಯದಲ್ಲಿ. ವಾಂಗಲಾ ಫೆಸ್ಟಿವಲ್ ಇದನ್ನು ಗಾರೋ ಬುಡಕಟ್ಟು ಜನಾಂಗ ಆಚರಣೆ ಮಾಡ್ತು. ನೋಟ್ ಮಾಡ್ಕೊಳ್ಳಿ. ನೋಂಗಾಕ್ರೆಮ್ ನೃತ್ಯ ಮಹೋತ್ಸವವನ್ನು ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಇದನ್ನು ಮೇಘಾಲಯದಲ್ಲಿ ಆಚರಣೆ ಮಾಡಲಾಯಿತು. ಈ ನೃತ್ಯ ಮಹೋತ್ಸವವನ್ನು ಆಚರಣೆ ಮಾಡಿದಂತಹ ಬುಡಕಟ್ಟು ಜನಾಂಗ ಟ್ರೈಬ್ ಯಾವುದು ಕೇಳಿದ್ರೆ ಖಾಸಿ ಎನ್ನುವಂತಹ ಬುಡಕಟ್ಟು ಜನಾಂಗ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ವಿಜಯನಗರ ಸಾಮ್ರಾಜ್ಯದ ಕರಗ 103 ಚಿನ್ನದ ನಾಣ್ಯಗಳು ಯಾವ ರಾಜ್ಯದಲ್ಲಿ ಪತ್ತೆಯಾಯಿತು? ವಿಜಯನಗರ ಸಾಮ್ರಾಜ್ಯದ ಕಾಲದ 103 ಚಿನ್ನದ ನಾಣ್ಯಗಳು. ಆಪ್ಷನ್ಸ್ ಈ ರೀತಿ ಇದೆ: ತಮಿಳುನಾಡು, ನಾಗಾಲ್ಯಾಂಡ್, ಮೇಘಾಲಯ, ಮಹಾರಾಷ್ಟ್ರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಆರ್ಟ್ ಆ್ಯಂಡ್ ಕಲ್ಚರ್ 2025ನ ಮುಂದಿನ ಇನ್ನೊಂದು ಭಾಗ ಕೂಡ ಇದೆ. ಸೊ ಆ ಭಾಗವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಇನ್ನುಳಿದಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಪ್ರಮುಖವಾಗಿ ಸರಣಿಗಳನ್ನು ಪ್ರಾರಂಭ ಮಾಡಿದ್ದೀವಿ. ಈ ಸರಣಿಗಳಲ್ಲಿ ಪ್ರಮುಖ ಸರಣಿಗಳಿದ್ದಾವೆ. ಈ ಸರಣಿಗಳ ಉದ್ದೇಶ ಏನು ಕೇಳಿದ್ರೆ, ಇದರಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ, ಅರ್ಥಶಾಸ್ತ್ರ ಸರಣಿಗಳಿದ್ದಾವೆ. ಸೊ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಎಲ್ಲ ಪರೀಕ್ಷೆಗಳಿಗೆ, ಸ್ಟೇಟ್ ಕಾಂಪಿಟೇಟಿವ್ ಎಲ್ಲ ಎಕ್ಸಾಮಿಗೋಸ್ಕರ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇದರಲ್ಲಿ 6ರಿಂದ 12ನೇ ತರಗತಿ ಗೌರ್ಮೆಂಟ್ ಬುಕ್ಸ್ಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಚಾಪ್ಟರ್ ವೈಸ್ ಸಂಪೂರ್ಣ ವಿವರಣೆಯನ್ನು ಕೂಡ ಕೊಟ್ಟಿದ್ದೀವಿ. ಅದರ ಜೊತೆಗೆ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್, ಟ್ರೆಂಡಿಂಗ್ ಟಾಪಿಕ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.